ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಒಂದು ಪ್ರೈವೇಟ್ ಬ್ಯಾಂಕಿನಲ್ಲಿ ಆ ಬ್ಯಾಂಕಿನ ಉದ್ಯೋಗಿ ಗ್ರಾಹಕರ ಜೊತೆ ಜಗಳ ಆಡ್ತಿರ್ಬೇಕಾದ್ರೆ ಏನು ಬೇಕಾದ್ರೂ ಜಗಳ ಆಡ್ಬೋದಿತ್ತು. ಆದರೆ ನಾನು ಠಾಕೂರ್, ನನ್ನ ಹತ್ರ ಡ್ಯಾಶ್ ಡ್ಯಾಶ್ ಇಟ್ಕೋಬೇಡ ಹೀಗಂತ ಬ್ಯಾಂಕ್ ಉದ್ಯೋಗಿ ಹೇಳ್ತಾರೆ ಅನ್ನೋದಾದರೆ, ಆ ಮಹಿಳೆ ಹೇಳ್ತಾರೆ ಅನ್ನೋದಾದರೆ, ಆ ಮಹಿಳೆಯಲ್ಲಿ ಜಾತಿಯ ಅಹಂಕಾರ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ಮತ್ತು ಇಡೀ ಸಮಾಜ ಇವತ್ತಿಗೂ ಸಹ ನಾನು ಮೇಲ್ಜಾತಿ ಅನ್ನೋದನ್ನು ಯಾವ ರೀತಿ ದುರಹಂಕಾರವಾಗಿ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೂ ಸಹ ಸಾಕ್ಷಿಯಾಗುತ್ತೆ. ಜೊತೆಗೆ ಖಾಸಗಿ ಕ್ಷೇತ್ರಗಳಲ್ಲಿ ಯಾಕೆ ಮೀಸಲಾತಿ ಬರಬೇಕು ಅನ್ನೋದಕ್ಕೂ ಸಹ ಒಂದು ಹೊಸ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಸೊ ಏನಿದು ಘಟನೆ? ಯಾರ ಮಹಾತಾಯಿ? ಈ ಠಾಕೂರ್ ಅನ್ನೋದಕ್ಕೂ ಉತ್ತರ ಪ್ರದೇಶದ ಸದ್ಯದ ರಾಜಕೀಯ ಪರಿಸ್ಥಿತಿಗೂ ಏನು ಸಂಬಂಧ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿರುವಂತಹ ಪಂಕಿ ಅನ್ನುವಂತಹ ಒಂದು ಬ್ರಾಂಚ್, HDFC ಬ್ಯಾಂಕಿನ ಬ್ರಾಂಚ್. HDFC ಪ್ರೈವೇಟ್ ಸೆಕ್ಟರಲ್ಲಿ ಬಿಗ್ಗೆಸ್ಟ್ ಬ್ಯಾಂಕು, ಯಾವುದೋ ಸಣ್ಣ ಪುಟ್ಟ ಬ್ಯಾಂಕ್ ಅಲ್ಲ. ಅಲ್ಲಿ ಕಸ್ಟಮರ್ ಕೇರ್ ಅನ್ನುವಂಥದ್ದು, ಗ್ರಾಹಕರಿಗೆ ಸೇವೆ ಕೊಡುವಂಥದ್ದು ಎಷ್ಟು ಸೌಮ್ಯವಾಗಿರುತ್ತೆ, ಸೌಮ್ಯವಾಗಿ ಇರಬೇಕು. ಯಾಕೆಂದರೆ ಅದು ಅಷ್ಟು ದೊಡ್ಡ ಬ್ಯಾಂಕು. ಆದರೆ ಅಲ್ಲಿಂದ ಒಂದು ವಿಡಿಯೋ ಬರ್ತಿದೆ, ಒಂದು ತುಣುಕು, ವಿಡಿಯೋ ತುಣುಕು. ಆರಂಭದಲ್ಲಿ ನೀವು ನೋಡಿದ್ರಲ್ಲ ಆ ವಿಡಿಯೋ ತುಣುಕು. ಅದರಲ್ಲಿ ಆ ಬ್ಯಾಂಕಿನ ಉದ್ಯೋಗಿಯಾಗಿರುವಂತಹ ಆಸ್ಥಾ ಸಿಂಗ್ ಅನ್ನುವಂಥವರು ಗ್ರಾಹಕರ ಜೊತೆ ಯಾವುದೋ ವಿಚಾರಕ್ಕೆ ಜಗಳ ಆಗಿದೆ. ಆ ವಿಡಿಯೋ ಏನು ಜಗಳ, ಯಾಕೆ ಶುರುವಾಯಿತು ಅನ್ನೋದ್ರ ಬಗ್ಗೆ ವಿಡಿಯೋ ಏನಿಲ್ಲ. ಆ ಜಗಳ ತಾರಕಕ್ಕೆ ಹೋದ ನಂತರವೇ ವಿಡಿಯೋ ಇರೋದು. ಬ್ಯಾಂಕ್ ಉದ್ಯೋಗಿ ಬೈತಿರೋದು ಬೇರೆದೆಲ್ಲ ಇದೆ. ಸೊ ಆ ಮಹಿಳೆ, ಆ ಬ್ಯಾಂಕ್ ಉದ್ಯೋಗಿ ಹೇಳ್ತಿರೋದು, ನಾನು ಠಾಕೂರ್, ನನ್ನ ಹತ್ರ ಡ್ಯಾಶ್ 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 ಇಟ್ಕೋಬೇಡ. ಕಸ್ಟಮರ್ಗೆ ಹೇಳ್ತಾ ಇರೋದು. ಸಹೋದ್ಯೋಗಿಗಳು ಆಕೆಯನ್ನು ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಆ ಗ್ರಾಹಕರು ಸಹ ಒಂದು ರೀತಿ ವಿಚಲಿತರಾದಂಗೆ ಮಾತುಗಳು ಬರ್ತಾ ಇದೆ. ಬಟ್ ಈಕೆಯ ಅಹಂಕಾರ ಇದೆಯಲ್ಲ, ಜಾತಿಯ ಅಹಂಕಾರ ಇದೆಯಲ್ಲ, ಅದು ಮಾತ್ರ ಉತ್ತುಂಗದಲ್ಲಿತ್ತು. ಯಾಕೆ? ಈ ಕಸ್ಟಮರ್ ಏನೋ ಅಷ್ಟು ಉರ್ಸಿರಬಹುದಲ್ಲ, ಈ ಕಸ್ಟಮರ್ ಅಷ್ಟೊಂದು ಏನೋ ಮಾಡಿರಬಹುದಲ್ಲ, ಸಿಟ್ಟು ಬರೋ ರೀತಿಯಲ್ಲಿ ಕೆಟ್ಟದಾಗಿ ನಡ್ಕೊಂಡಿರ್ಬೋದಲ್ಲ ಅಂತ ನೀವು ಹೇಳಬಹುದು. ಅದೆಲ್ಲವೂ ಸಹ ಯಾವಾಗ ಚರ್ಚೆ ಆಗಬಹುದಾಗಿತ್ತಂದರೆ, ಈ ಮಹಿಳೆ ತನ್ನ ಜಾತಿಯ ಅಹಂಕಾರವನ್ನು ಆ ಲೆವೆಲಲ್ಲಿ ತೋರಿಸ್ತೇ ಇದ್ದಿದ್ರೆ ನಾವು ಬೇರೆದು ಇರಬಹುದೇನೋ ಅಂತ ಅನ್ಕೋಬೋದಿತ್ತು. ಬಟ್ ಈ ಮಹಿಳೆ ತೋರಿಸಿರುವಂತಹ ಸ್ವಭಾವ ಇದೆಯಲ್ಲ, ಆಕೆಯ ಪ್ರತಿಕ್ರಿಯೆ ಕೊಟ್ಟಿರುವಂಥ ರೀತಿ ಇದೆಯಲ್ಲ, ಆರೋಗ್ಯನ್ಸ್, ಜಾತಿಯ ಮದ, ಅದು ಸ್ಪಷ್ಟವಾಗಿ ಹೇಳುತ್ತೆ ಆ ಮಹಿಳೆ ಜಾತಿವಾದಿ ಅಂತ. ಬ್ಯಾಂಕ್ ಉದ್ಯೋಗಿ ಜಾತಿವಾದಿ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಬೇರೆ ನೀವು ಮೇಲ್ಜಾತಿ, ಈ ಬ್ರಾಹ್ಮಣ, ಠಾಕೂರು, ಬನಿಯಾ, ಈ ಕ್ಷತ್ರಿಯಗಳಲ್ಲಿರುವಂಥ ಒಂದಷ್ಟು ಜಾತಿಗಳು, ಇವರಿಗೆ ಅದು ಬರೋದು. ಯಾರು ಪಾಪ ನಾನು ದಲಿತ, ನನ್ನ ಹತ್ರ ಬರೋದೇ ಇಲ್ಲ. ಯಾಕೆ ಅಂದರೆ ಈ ಸಮಾಜ ಆ ರೀತಿಯಾಗಿ ಅವರನ್ನು ಮೊದಲಿಂದಲೂ ಸಹ ಬಿಂಬಿಸ್ಕೊಂಡು ಬರ್ತಿದೆ. ಸಣ್ಣ ಮಕ್ಕಳಿಗೆ ಮನೆಯಲ್ಲೇ ಆ ವಿಷಯನ ಹಾಗೆ ತುಂಬ್ತಿರ್ತಾರೆ. ನಾವು ಠಾಕೂರುಗಳು, ನಾವು ಬ್ರಾಹ್ಮಣರು, ನಾವಿನ್ನೇನೋ, ನಾವೇ ಶ್ರೇಷ್ಠರು ಅಂತ ಸಣ್ಣ ಮಕ್ಕಳಿಂದ ವಿಷ ತುಂಬಿರ್ತಾರಲ್ಲ, ಆ ವಿಷ ಹೊತ್ಕೊಂಡು ಇವರೆಲ್ಲ ಖಾಸಗಿ ಕ್ಷೇತ್ರಕ್ಕೂ ಬರ್ತಾರೆ, ಸಾಮಾಜಿಕವಾಗೂ ಬರ್ತಾರೆ, ಎಲ್ಲ ಕ್ಷೇತ್ರಗಳಿಗೂ ಬರ್ತಾರೆ. ಅಲ್ಲಿ ಬಂದರೂ ಸಹ ಅವರು ತಮ್ಮ ಜಾತಿ ಕ್ರೌರ್ಯವನ್ನು, ಅಹಂಕಾರವನ್ನು ಬಿಡೋದೇ ಇಲ್ಲ. ಹಾಗಾಗಿ ಇಂಥ ಘಟನೆಗಳು ಬರೋದು. ಈ ಮಹಿಳೆ ಗ್ರಾಹಕರ ಜೊತೆನೇ ಈ ರೀತಿ ತನ್ನ ಜಾತಿಯನ್ನು ಇಟ್ಕೊಂಡು ಈ ಮಟ್ಟಕ್ಕೆ ದುರಹಂಕಾರ ತೋರಿಸ್ತಾಳೆ ಅನ್ನೋದಾದರೆ, ಸಹೋದ್ಯೋಗಿಗಳಲ್ಲಿ ಯಾರಾದರೂ ದಲಿತರಿದ್ದರೆ, ಕೆಳಜಾತಿ ಅಂತ ಕರೆಸ್ಕೊಳ್ಳುವಂತಹ ಸಮುದಾಯಗಳವರು ಯಾರಾದರೂ ಇದ್ದರೆ ಅವರನ್ನು ಯಾವ ರೀತಿ ನಡೆಸಿಕೊಳ್ಳಬಹುದು ಅಂತ ನೀವು ಯೋಚನೆ ಮಾಡಿ. ಗ್ರಾಹಕರ ಜೊತೆನೆ, ಯಾಕಂದರೆ ಗ್ರಾಹಕರು ಕಂಪ್ಲೇಂಟ್ ಕೊಟ್ಟರೆ ಕೆಲಸನೇ ಹೋಗ್ಬಿಡುತ್ತೆ. ಅದರ ಆತಂಕದ ನಡುವೆನೂ ಈ ಮಹಿಳೆ ತನ್ನ ಜಾತಿಯನ್ನು ಆ ಮಟ್ಟಕ್ಕೆ ತಗೊಂಡು ಹೋಗಿ, ನಾನು ಠಾಕೂರ್, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ, ಬರೀ ಇದೆಲ್ಲ ಅಲ್ಲ, ಕೆಟ್ಟ ಪದಗಳಲ್ಲಿ ಇಟ್ಕೋಬೇಡ ಅಂತ ಹೇಳಿರೋದು. ಸೊ ಯೋಚನೆ ಮಾಡಿ, ಆಕೆ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಆಕೆ ಕೆಳಗಡೆ ಕೆಲಸ ಮಾಡುವವರು ಯಾರಾದರೂ ದಲಿತರಾಗಿದ್ದರೆ, ಬೇರೆ ಯಾವುದಾದ್ರೂ ಸೋಕಾಲ್ಡ್ ಏನು ಕೆಳಜಾತಿ ಅಂತ ಕರೆಸ್ಕೊಳ್ಳೋರು ಯಾರಾದ್ರು ಇದ್ದರೆ ಏನಾಗಲ್ಲ ಅವರ ಗತಿ ಸ್ಥಿತಿ. ಅದಕ್ಕೆ ಈಗ ಮತ್ತೆ ಪ್ರಶ್ನೆ ಬರ್ತಿರುವಂಥದ್ದು, ಖಾಸಗಿ ಕ್ಷೇತ್ರಗಳಲ್ಲಿಯೂ ಸಹ ಮೀಸಲಾತಿಯ ಅವಶ್ಯಕತೆ ಇದೆ ಅಂತ. ಯಾಕೆಂದ್ರೆ ಇಂತಹ ಜಾತಿವಾದಿಗಳ ನಡುವೆ ನರಳುತ್ತಾ ಇರ್ತಾರೆ ಪಾಪ. ಸೋಕಾಲ್ಡ್
ಸಣ್ಣ ಜಾತಿಗಳು ಅಂತ ಕರೆಸ್ಕೊಳ್ಳುವವರು ಒಂದು ಕಡೆ ಅವರ ವಿರುದ್ಧ ಹೋರಾಡಬೇಕು ಅಂದರೆ ಒಂದು ಹೈರಾರ್ಕಿ ಸಮಸ್ಯೆ ಇರುತ್ತೆ, ಇನ್ನೊಂದು ಜಾತಿ ಸಮಸ್ಯೆ ಇರುತ್ತೆ. ಅವರು ಬೆಳೆಯೋದಕ್ಕೂ ಕಷ್ಟ ಆಗ್ತಿರ್ಬೋದು, ಕೆಲಸ ಮಾಡೋದಕ್ಕೂ ಕಷ್ಟ ಆಗ್ತಿರ್ಬೋದು, ಸಾಕಷ್ಟು ಅವಮಾನಗಳನ್ನು ಅನುಭವಿಸ್ತಾ ಇರ್ಬೋದು. ಮೀಸಲಾತಿ ಇದ್ರೆ ಒಂದಷ್ಟು ಹುದ್ದೆಗಳು, ಮೇಲ್ಗಡೆ ಇರುವಂತಹ ಹುದ್ದೆಗಳು ಸಹ, ಉನ್ನತ ಹುದ್ದೆಗಳು ಸಹ ಎಲ್ರಿಗೂ ಸಿಗ್ತವೆ, ಎಲ್ಲರೂ ಉದ್ಧಾರ ಆಗಬಹುದು, ಎಲ್ರಿಗೂ ಒಂದು ಮರ್ಯಾದೆ, ಮಾನವೀಯತೆ ಎಲ್ಲವನ್ನು ಉಳಿಸ್ಕೊಂಡು ಗೌರವ ಉಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಇಲ್ಲದೆ ಹೋದರೆ ಇಂಥವರು ಖಾಸಗಿಯಲ್ಲಿ ಮೀಸಲಾತಿನೇ ಇಲ್ಲ ಅಂದಾಗ ಇಂಟರ್ವ್ಯೂನಲ್ಲೇ ಜಾತಿ ನೋಡಿ ಸೆಲೆಕ್ಷನ್ಗಳನ್ನು ಮಾಡೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಜಾತಿ ನೋಡಿ ಉನ್ನತ ಹುದ್ದೆಗಳಿಗೆ ತಗೊಳ್ಳೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ, ಅನುಭವಿಸಿದ್ದೀನಿ. ನಾನು MNCಯಲ್ಲಿದ್ದಾಗ ಅನುಭವಿಸಿದ್ದೀನಿ ನಾನು. ಹಾಗಾಗಿ ಇಲ್ಲಿ ಜಾತಿ ಏನಕ್ಕೆ ಬರುತ್ತೆ? ಜಾತಿ ತಂದಿದ್ದು ಆಕೆನೇ, ಬ್ಯಾಂಕ್ ಉದ್ಯೋಗಿನೇ, ಗ್ರಾಹಕರಲ್ಲ, ಬೇರೆ ಯಾರೂ ಅಲ್ಲ, ವಿಡಿಯೋ ಮಾಡ್ತಿರೋರಲ್ಲ, ಆ ಬ್ಯಾಂಕ್ ಉದ್ಯೋಗಿನೇ. ಇನ್ನು ಈ ಠಾಕೂರ್ ಅನ್ನೋದಕ್ಕೂ ಉತ್ತರ ಪ್ರದೇಶದಲ್ಲಿ ಯಾಕೆ ಅಷ್ಟು ದುರಹಂಕಾರದಲ್ಲಿ ಮೆರೀತಾರೆ ಅಂದರೆ, ಅಲ್ಲಿನ ಮುಖ್ಯಮಂತ್ರಿ ಠಾಕೂರ್, ಅದನ್ನು ಅವರು ಎದೆ ತಟ್ಕೊಂಡು ಹೇಳ್ಕೊಂಡಿರ್ತಾರೆ, ಠಾಕೂರ್ ಅಂದರೆ ಹಾಗೆ ಹೀಗೆ ಅಂತ. ಮತ್ತೆ ಠಾಕೂರುಗಳಿಗೆ ವಿಚಾರ ಬಂದಾಗ ಯೋಗಿ ಆದಿತ್ಯನಾಥ್ ನಡ್ಕೊಳ್ಳೋದಿದೆಯಲ್ಲ, ಬ್ರಾಹ್ಮಣರಿಗೂ ಟ್ರಬಲ್ ಕೊಡ್ತಾರೆ. ಠಾಕೂರುಗಳ ವಿಚಾರ ಬಂದಾಗ ಬ್ರಾಹ್ಮಣರನ್ನು ಕೇರ್ ಮಾಡಲ್ಲ ಯೋಗಿ ಆದಿತ್ಯನಾಥ್. ಅದೇ ಬ್ರಾಹ್ಮಣರ ಕಂಪ್ಲೇಂಟ್ ಅಲ್ಲಿ ಇರುವಂತಹದ್ದು BJP ಮೇಲೆ. ಯೋಗಿ ಆದಿತ್ಯನಾಥ್ ಮೇಲೆ ಬ್ರಾಹ್ಮಣರದ್ದು ದೊಡ್ಡ ಕಂಪ್ಲೇಂಟ್ ಇದೆ. ನಾವು ಬ್ರಾಹ್ಮಣರು ಅನ್ನುವ ದುರಹಂಕಾರ ಅವರಿಗೆ. ನಾವು ಬ್ರಾಹ್ಮಣರಾಗಿದ್ರು ಸಹ ಯೋಗಿ ಆದಿತ್ಯನಾಥ್ ಅವರ ಸಮುದಾಯ ಠಾಕೂರುಗಳು ನಮ್ಮನ್ನ ಕೊಡಬೇಕಾದ ಲೆವೆಲಲ್ಲಿ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಬ್ರಾಹ್ಮಣರ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಆದರೂ ಅವ್ರಿಗೆ ಓಟ್ ಹಾಕೋದು, ಯಾಕಂದ್ರೆ ಮುಸ್ಲಿಂ ದ್ವೇಷ ತುಂಬಿರುತ್ತಲ್ಲ, ಅದಕ್ಕೆ BJPಗೆ ಓಟ್ ಹಾಕೋದು. ಆದರೆ ಒಳಗೊಳಗೆ ಕಂಪ್ಲೇಂಟ್ಗಳು ಮಾತ್ರ ಜೋರಾಗಿ ಆ ರೀತಿ ಮಾಡ್ತಿದ್ದಾರೆ ಬ್ರಾಹ್ಮಣರಲ್ಲಿಂದ. ಒಳಗೊಳಗೆ ಏನು, ಬಹಿರಂಗವಾಗಿ ಮೈಕ್ ಮುಂದೆ, ಕ್ಯಾಮ್ರಾ ಮುಂದೆನೆ ಮಾಡ್ತಿರ್ತಾರೆ ಆಗಾಗ. ಸೊ ಇದೆಲ್ಲವೂ ಸಹ ಈ ಸಮಾಜ ಎಲ್ಲಿದೆ, ಏನಾಗಿದೆ, MNC ಕಂಪನಿಗಳಲ್ಲೂ ಸಹ ಈ ರೀತಿಯ ಜನ ಇರ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸ್ತಿದೆ. ಜಾತಿ ಅನ್ನುವಂತಹ ಅಸಹ್ಯ, ಜಾತಿ ಅನ್ನುವಂತಹ ಅಮೇಧ್ಯ, ಜಾತಿ ಅನ್ನುವಂತಹ ಕೊಳಕು ಇವರ ರಕ್ತದಲ್ಲಿ ಸೇರ್ಕೊಂಡಿದೆ ಅನ್ನೋದಕ್ಕೆ ಇದೆಲ್ಲವೂ ಸಹ ಉದಾಹರಣೆ. ಅನಂತರ ಇಲ್ಲಿಯವರೆಗೆ HDFC ನಿನ್ನೆ ಬೆಳಗ್ಗೆ ಆಗಿರುವ ಘಟನೆ, ಇಲ್ಲಿಯವರೆಗೆ 24 hours ಆಯಿತು, HDFC ಬ್ಯಾಂಕ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಪ್ರೈವೇಟ್ ಬ್ಯಾಂಕು ಪ್ರತಿಕ್ರಿಯೆ ಬಂದಿಲ್ಲ. ಏನಾಯಿತು, ಕಸ್ಟಮರ್ ಜೊತೆ ಯಾವ ವಿಚಾರ ಗಲಾಟೆ, ಅದನ್ನು ಸಹ ಬಹಿರಂಗಪಡಿಸಿಲ್ಲ. ಆ ಸಿಬ್ಬಂದಿ ಮೇಲೆ ಏನಾದರೂ ಕ್ರಮ ಆಗುತ್ತಾ, ಅದರ ಬಗ್ಗೆನೂ ಏನೂ ಇಲ್ಲ. ಕ್ರಮ ಆಗುತ್ತಾ ಅಂತ HDFC ಅವರು ಯೋಚನೆ ಮಾಡಿದ ತಕ್ಷಣ ಅವರು ಟ್ವಿಟ್ಟರು, ಫೇಸ್ಬುಕ್ ನೋಡಿರ್ತಾರೆ. ಯಾಕೆಂದ್ರೆ ಠಾಕೂರ್ಗಳು ಆಕೆಯ ಬೆಂಬಲಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವಳು ಮುಟ್ಟಿದ್ರೆ ನೋಡಿ ನಿಮಗೆ ಅನ್ನೋ ಥರ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿನೂ ಠಾಕೂರು, ಉತ್ತರ ಪ್ರದೇಶ, ಏನು ಮಾಡ್ತೀರಿ ಅಷ್ಟೇ. ದೇಶದ ವಾಸ್ತವ ಇದು. ಈ ಕಟ್ಟುಕತೆಗಳಿದಾವಲ್ಲ, ಹಿಂದೂ ನಾವೆಲ್ಲ ಒಂದು ಅನ್ನೋದು, ಅದು ಪಕ್ಕ ಕಟ್ಟುಕತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಅಷ್ಟೇನೆ. ನೀವು ಮದುವೆ ಆಗ್ತೀನಿ ಅಂದ್ರೂ ಹೊಡಿತಾರೆ, ಕುದುರೆ ಮೇಲೆ ಹೋಗ್ತೀನಿ ಅಂದ್ರೂ ಹೊಡಿತಾರೆ, ಮೆರವಣಿಗೆ ಹೋದ್ರೂ ಹೊಡಿತಾರೆ, ಎಲ್ಲಿಗೆ ಹೋದ್ರೂ ಹೊಡಿತಾರೆ, ಜಾತಿ ಕಾರಣಕ್ಕೆ ಹೊಡಿತಾರೆ. ಅಷ್ಟೇ. ಹೇಳ್ತಾ ಇದ್ರೆ ಸಿಕ್ಕಾಬಟ್ಟೆ ಇದಾವೆ, ಬಿಟ್ಬಿಡಿ. ಸೊ ಇದಿಷ್ಟು HDFC ಬ್ಯಾಂಕಿಂದ ಬರ್ತಿರುವಂತಹ ಆಘಾತಕಾರಿಯಾದಂತಹ ಸುದ್ದಿ. ಜಾತಿ, ಮದ, ಅಹಂಕಾರದಲ್ಲಿ ಮೇರಿತಾ ಇರುವಂತಹ ಒಂದು ಬ್ಯಾಂಕಿನ ಉದ್ಯೋಗಿ ಅದನ್ನು ಪ್ರದರ್ಶನ ಮಾಡಿರುವಂಥದ್ದು ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.